ಹಾಯ್! ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಏನಂದ್ರೆ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್‌ನ ನೋಡ್ಬಿಟ್ಟು ಕೆಲವರು ಇಷ್ಟಪಟ್ಟಿರೋರು ಇದಾರೆ, ಮತ್ತೆ ಕೆಲವರು ಕಾಮೆಂಟ್ ತುಂಬಾ ಕೆಟ್ಟ ಕಾಮೆಂಟ್ ಹಾಕಿರೋರು ಇದ್ದಾರೆ. ಓಕೆನಾ? ಸೊ ನಾನ್ ಕಾಮೆಂಟ್ ಬಗ್ಗೆ ಇಲ್ಲಿ ಮಾಡಕ್ ಬರ್ತಿಲ್ಲ. ಸೊ ಈ ಫಸ್ಟ್ ಕ್ವೆಶ್ಚನ್ 1A ಕ್ವೆಶ್ಚನ್ ಮತ್ತೆ 1B ಕ್ವೆಶ್ಚನ್ ಏನಿದೆ ನೋಡಿ. ಸೊ ಈ ಕ್ವೆಶ್ಚನ್ಸ್ ತುಂಬಾ ಜನಕ್ಕೆ ಏನಂದ್ರೆ ಇದು ಆನ್ಸರ್ ಇದಲ್ಲ ಅಂತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ಇಲ್ವಾ ಅಂತ. ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ಇಲ್ಲ. ಮತ್ತೆ ಟೆಕ್ಸ್ಟ್ ಬುಕ್ ಕಂಟೆಂಟೇ ಅಲ್ಲ ಇದು. ಸೊ ಇದು ಯಾವ್ದೋ ಬೇರೆ ಯೂಸ್ ಮಾಡಿದ್ರಾ ನಿಮ್ಮ ಇದರಲ್ಲಿ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಎಲ್ಲ ಕೆಟ್ಟ ಕಾಮೆಂಟ್ಗಳು ಬರ್ತಾ ಇದ್ವು. ಸೊ ಇನ್ನೊಬ್ರು ಯಾರೋ ಕಾಮೆಂಟ್ ಹಾಕಿದ್ರು ಎಸ್ಪೆಷಲಿ ಯಾವ ತರ ಅಂದ್ರೆ ಸರ್ಚ್ ಕ್ರಿಯೇಟರ್ ಅಲ್ಲ ವಿಟಿಯು ಸರ್ಕಲ್ ಅಂತ. ಓಕೆನಾ? ಸೊ ಇದು ಆನ್ಸರ್ಸ್ ಆಮೇಲೆ ಹೇಳ್ತೀನಿ. ಫಸ್ಟ್ ಯಾರ್ಯಾರು ಹಾಕಿದ್ರಿ ನೋಡಿ ಒಂದ್ಸಲ. ಸೊ ಈ ಆನ್ಸರ್ ಪ್ರಿಪೇರ್ ಮಾಡಿರೋದು ನಾವು. ಓಕೆನಾ? ನೋಡಿ ನಾವು ಇಲ್ಲಿ ಲೋಗೋ ಹಾಕಿಲ್ಲ. ಯಾಕೆಂದ್ರೆ ಸೊ ರೀಸನ್ ಇಷ್ಟೇ, ಪೇಮೆಂಟ್ ಮಾಡಿದ್ರೆ ಮಾತ್ರ ನಾವು ಕಳಿಸ್ತೀವಿ. ರೀಸನ್ ಏನು ಅಂದ್ರೆ ಸೊ ನಿಮ್ಗೆ ಪೇಮೆಂಟ್ ಮಾಡಿದ್ಮೇಲೆ ನಿಮ್ಗೆ ಅದರಿಂದ ಗಮನ ಕೊಟ್ಟು ಹೋಗ್ತೀರಾ, ಮತ್ತೆ ಒಂದು ಅಟೆನ್ಷನ್ ಬರುತ್ತೆ ಅಂತ ಒಂದು ಉದ್ದೇಶ. ಆ ಪೇಮೆಂಟ್ ಇಂದ ನಾವೇನು ಅರಮನೆ ತಗೋತಿಲ್ಲ. ಬಟ್ ನೋಡಿ ಆಯ್ತಾ, ನೋಡಿ ಇಲ್ಲಿ ಯಾರೋ ಒಬ್ಬ ಕಾಮೆಂಟ್ ಹಾಕಿ ಏನಂತ ಹಾಕಿದ್ರೆ ಸರ್ಚ್ ಕ್ರಿಯೇಟರ್ ಅಲ್ಲ ವಿಡಿಯೋ ಸರ್ಕಲ್. ನಾನೀಗ ಅವ್ರ ಜೊತೆ ಕಂಪೇರ್ ಮಾಡ್ತಿಲ್ಲ. ಯಾಕೆಂದ್ರೆ ಸೊ ಯಾರು ಕಂಟೆಂಟ್ ಕಂಟೆಂಟ್ ಕೊಡ್ತಿದೀವಿ ಅಂತವ್ರ ನೋಟ್ಸ್ ನ ಯೂಸ್ ಮಾಡಿದ್ರೆ ಯಾರೋ ವೆಬ್ಸೈಟ್ ಆಗ್ಲಿ. ಯಾಕೆಂದ್ರೆ ಸೊ ಅವ್ರು ಪ್ರಿಪೇರ್ ಮಾಡ್ತಾರೆ. ಅದ್ರ ಅಪಾರ್ಟ್ ಫ್ರಮ್ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಯಾರೇ ವೆಬ್ಸೈಟ್ ಆಗಲಿ ನಾನು ಕೂಡ ಯೂಸ್ ಮಾಡ್ತೀನಿ. ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಇಲ್ಲ ನಾನೇ ಓನಾಗಿ ಕ್ರಿಯೇಟ್ ಮಾಡ್ತೀನಿ. ನೋಡಿ ವಿಟಿ ಸರ್ಕಲ್ ಅವರು ನಿಮ್ಗೆ ತೋರಿಸ್ಬಿಟ್ಟು ನೋಡಿ, ವಿಟಿ ಸರ್ಕಲ್ ಇದು. ಓಕೆನಾ? ಇದು ವಿಟಿ ಸರ್ಕಲ್ ವೆಬ್ಸೈಟ್. ಇಲ್ಲಿ ನೋಡಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್. ಓಕೆನಾ? ಇದು ವಿಟಿ ಸರ್ಕಲ್ ಅವ್ರು ಕ್ರಿಯೇಟ್ ಮಾಡಿರೋದು. ಈ ಲೋಗೋ ಮಾತ್ರ ಅವ್ರು ಅಂದ್ರೆ ಈ ವಾಟರ್ ಮಾರ್ಕ್ ಏನಿದೆಯಲ್ಲ ನೋಡಿ, ಈ ವಾಟರ್ ಮಾರ್ಕ್ ಇದೆಯಲ್ಲ ಅದನ್ನ ಮಾತ್ರ ಅವ್ರು ಹಾಕೊಂಡಿರೋದು. ಇಡೀ ಓಲ್ ಕಂಟೆಂಟ್ ಏನಿದೆ ನಾವು ಕ್ರಿಯೇಟ್ ಮಾಡಿರೋದು. ಯಾರೋ ಹಾಕಿದ್ರು ವಿಟಿ ಸರ್ಕಲ್ ಬೆಸ್ಟ್ ಅಂತ. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅವರೇ ಹಾಕಿರೋದು. ಇದು ಓದ್ಕೊಂಡಿದ್ರ ಅನ್ಕೋತೀನಿ ತುಂಬಾ ಜನ. ಓಕೆನಾ? ಈ ತರ ಇದೊಂದೇ ಸಬ್ಜೆಕ್ಟ್ ಅಲ್ಲ, ಇನ್ನು ತುಂಬಾ ಸಬ್ಜೆಕ್ಟ್ ಯಾರು ಕೂಡ ಕ್ರಿಯೇಟ್ ಮಾಡಿಲ್ಲ. ಸರ್ಚ್ ಕ್ರಿಯೇಟರ್ ಬಿಟ್ಟು ಯಾರು ಕೂಡ ಕ್ರಿಯೇಟ್ ಮಾಡೋಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ತುಂಬಾ PTU ಸೆನೆಟ್ ಮೆಂಬರ್ ಏನಿರ್ತಾರೆ ಮತ್ತೆ ಲೆಕ್ಚರರ್ಸ್ ಏನಿರ್ತಾರೆ, ಅದಕ್ಕೆ ಎಂಬೆಡೆಡ್ ಆಗಿರೋ ಲೆಕ್ಚರರ್ಸ್, ಟ್ರಸ್ಟೆಡ್ ಮೆಂಬರ್ಸ್ ಏನೇನ್ ಇರ್ತಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಈ ಕ್ವಶನ್ಗೆ ಇದು ಆನ್ಸರ್ ಹಾಕಿದ್ರೆ ಸಾಕ, ಇಷ್ಟು ಸ್ಟೂಡೆಂಟ್ ಗೆ ಫ್ರೆಂಡ್ಲಿ ಆಗಿ ಆನ್ಸರ್ ಬರೀಬೇಕು. ಸೊ ಏನೋ ಥಿಯರಿಟಿಕಲ್ ಟೈಪ್ ಇಲ್ಲಿ ಇದೆಯಲ್ಲ ನೋಡಿ, ಟೆಕ್ಸ್ಟ್ ಬುಕ್ ಆನ್ಸರ್ ಇಲ್ಲಿ ತೋರಿಸಿ ನಿಮ್ಗೆ ಅದನ್ನು ತೋರಿಸ್ಬಿಡಿದೆ ನೋಡಿ. ನೋಡಿ ನೋಟ್ಸು. ಓಕೆನಾ? ಇದು ನೋಟ್ಸು. ಅವ್ರು ಟೆಕ್ಸ್ಟ್ ಬುಕ್ ಕೊಟ್ಟಿದ್ರೆ ಮತ್ತೆ ಡೌನ್ಲೋಡ್ PDF ಅಂತ ಕೊಟ್ಟಿದ್ರಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬರುತ್ತೆ, ನೋಟ್ಸ್ ಬರುತ್ತೆ. ಇವ್ರ ನೋಟ್ಸ್ ಬರುತ್ತೆ ನೋಡಿ. ಸೊ ಇದೇನಿದೆ ಇದು 19 ಯಾವ್ದಂದ್ರೆ 18 ಇರುತ್ತಲ್ಲ, ಸೊ ಅದು 18 ಸ್ಕೀಮ್ ಇರುತ್ತಲ್ಲ ಆ ಸ್ಕೀಮ್ ಅಲ್ಲಿ ನೋಟ್ಸ್ ಇದೆಲ್ಲ. ಓಕೆನಾ? ಸೊ ನೋಡಿ ಈ ತರ ಬರದ್ರೆ, ಈ ತರ ಓದ್ಕೊಂಡು ಈ ತರ ಬರದ್ರೆ ಏನಾಗುತ್ತೆ ನೋಡಿ, ಈ ತರ ಇಷ್ಟು ಬರೋದು ಇಷ್ಟೊಳಗೆ ನೀವು ಪಾಯಿಂಟ್ ವೈಸ್ ಮಾಡ್ಬಿಡಿ ಅಣ್ಣ. ನೀವು ಓನಾಗಿ ಓದ್ಕೊಂಡು ಮಾಡ್ಬೇಕೆ ಹೊರತು ಅದಕ್ಕೆ ಸೊ ಇದಕ್ಕೆ ಟೈಮ್ ಇದ್ರೆ ಮಾತ್ರ ನೀವು ಇದೆಲ್ಲ ಮಾಡಕ್ ಸಾಧ್ಯ. ಮಾಡಲ್ ಪ್ರತಿಯೊಂದು ಮಾಡಲ್ ಅಲ್ಲೂ. ಸೊ ಅದಕ್ಕಿಂತ ಇದಕ್ಕಿಂತ ಬೆಟರ್ ಆಗಿ ನಾವು ಸ್ಟೂಡೆಂಟ್ ಈಸಿ ಆಗ್ಲಿ, ಮತ್ತೆ ಸ್ಟೂಡೆಂಟ್ ಈ ತರ ಬರೆದ್ರೆ ಸಾಕು. ವಿಟಿದವ್ರಿಗೆ ಈ ಪಾಯಿಂಟ್ ವೈಸ್ ಇರಬೇಕು. ಥಿಯರಿಟಿಕಲ್ ಟೈಪ್ ಇದ್ರೆ ಅವ್ರು ಓದೋದು ಇಲ್ಲ ನೋಡಿ. ಈ ಎಕ್ಸಾಮ್ ವ್ಯಾಲ್ಯೂಟಿ ಆಗತ್ತೆ ಯಾವ ತರ ಅಂದ್ರೆ ಇಷ್ಟೇ, ಹಿಂಗ್ ಒಂದು ಅಪ್ ಮತ್ತೆ ಒಂದು ಡೌನ್ ಇಷ್ಟರೊಳಗೆ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು. ಚೆನ್ನಾಗ್ ಬರೆದವ್ರ, ಪಾಯಿಂಟ್ ವೈಸ್ ಇದಾವ, ಡಯಾಗ್ರಾಮ್ ಇದಾವ, ಇಷ್ಟೇ ಗೊತ್ತಾಗಬೇಕು. ಸೊ ಎವಾಲ್ಯೂಟರ್ ಹತ್ರ ಕೇಳ್ಕೊಂಡೆ ನಾವು ಅಷ್ಟು ಮಾಡಲ್ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡಿರೋದು. ಸೊ ಯಾರು ಹೇಳಿದ್ರು ಕಂಪೇರ್ ಮಾಡಕ್ ಹೋಗ್ಬಿಡಿ. ಸರ್ಚ್ ಕ್ರಿಯೇಟರ್, ವಿಡಿಯೋ ಸರ್ಕಲ್, ವಿಡಿಯೋ ಏನೇನು ಬೇರೆ ಬೇರೆ ವೆಬ್ಸೈಟ್ಸ್ ಇದೆ ಅವ್ರ ಜೊತೆ ಕಂಪೇರ್ ಮಾಡಕ್ ಹೋಗ್ಬಿಡಿ. ಯಾರು ಕೂಡ ನಮ್ ತರ ಕಂಟೆಂಟ್ ಕೊಡಕ್ ಸಾಧ್ಯ ಇಲ್ಲ. ಸೊ ನೀವು ಬೇರೆ ಬೇರೆ ವೆಬ್ಸೈಟ್ ಜೊತೆ ನಮ್ಮ ವೆಬ್ಸೈಟ್ ನಾಗ್ಲಿ ಮತ್ತೆ ನಮ್ಮ ಡೊಮೈನ್ ಆಗಲಿ ನಾವೇನ್ ಯೂನಿಕ್ ಆಗಿ ಬರ್ತಿದ್ವಿ ಅವ್ರ ಜೊತೆ ಕಂಪೇರ್ ಮಾಡಕ್ ಹೋಗ್ಬಿಡಿ. ಆಯ್ತಾ? ನೆಕ್ಸ್ಟ್ ಕ್ವಾಲಿಟಿ ಕಂಟೆಂಟ್ ನಾವು ಮಾತ್ರ ಕೊಡಕ್ ಸಾಧ್ಯ ಆಗಿರುತ್ತೆ. ಯಾರೇ ಆಗ್ಲಿ ಸೊ ಅವ್ರವ್ರು ಲೆವೆಲ್ಗೆ ಕೊಡ್ತಾರೆ. ಸೊ ಈಗ ಅವ್ರ ಹೆಚ್ಚು ನಾವ್ ಕಮ್ಮಿ, ನಾವ್ ಹೆಚ್ಚು ಅವ್ರ ಕಮ್ಮಿ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಸೊ ಅವ್ರವ್ರ ಕ್ವಾಲಿಟಿ ತಕ್ಕನಂಗೆ, ಅವ್ರವ್ರ ಲೆವೆಲ್ ತಕ್ಕನಂಗೆ ನಾವು ಕೊಡ್ತಾ ಹೋಗ್ಬತ್ತಿದೀವಿ. ಸೊ ಸಪೋರ್ಟ್ ಮಾಡಿ, ಆದ್ರೆ ಸಪೋರ್ಟ್ ಮಾಡಿ. ಈ ತರ ಕಂಪ್ಯಾರಿಸನ್ ಮಾಡ್ಕೊಂಡು ಮತ್ತೆ ಬ್ಯಾಡ್ ಕಮೆಂಟ್ ಮಾಡ್ಕೊಂಡು ಸೊ ಮಾಡಕ್ ಹೋಗ್ಬಿಡಿ. ಸ್ಟೂಡೆಂಟ್ ನಿಮ್ಗೋಸ್ಕರ ಹೆಲ್ಪ್ ಆಗ್ಲಿ ಅಂತ ನಾನು ಮಾಡ್ತಾ ಇರೋದು. ಇದರಿಂದ ನಮ್ಗೇನು ಸಾವಿರಾರು ಕೋಟಿಗಟ್ಟಲೆ ದುಡ್ಡೇಂ ಬರ್ತಾ ಇಲ್ಲ. ಓಕೆನಾ? ಸೊ ನಾವು ಹಾಕಿರೋದು 5.49 rupees ಅಷ್ಟೇ. ನೋಡಿ ಈ ನೋಟ್ಸ್ ನಾನು ಡೌನ್ಲೋಡ್ ಮಾಡಿ ನೀವು ಓದಕ್ ಸಾಧ್ಯ ಇಲ್ಲ ಅನ್ನೋ ಒಂದು ರೀಸನ್ ಇಂದಾನೆ ನಾವು ಏನ್ ಮಾಡ್ತಾ ಇದೀವಿ, ಪಾಯಿಂಟ್ ವೈಸ್ ಆಗ್ತಾ ಇದೀವಿ. ಪಾಯಿಂಟ್ ವೈಸ್ ಇದು ಮಸ್ಟ್ ಅಂಡ್ ಒಂದು ವರ್ಷನ್ ಆಫ್ ದಿ ಕಂಟೆಂಟ್ ಅದು. ಓಕೆನಾ? ನೀವು ಅದನ್ನ ಅಷ್ಟು ಓದ್ಕೊಂಡ್ರೆ ಸಾಕು, ಆ ಪಾಯಿಂಟ್ ವೈಸ್ ಓದ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಆಲ್ ಯಾರ್ಯಾರು ಬ್ಯಾಡ್ಕೊಂಡ್ ಬಿಟ್ಬಿಡಿ. ನಿಮಗೆ ಗೊತ್ತಿಲ್ಲ ಇಷ್ಟು 5,000 ಸ್ಟೂಡೆಂಟ್ಸ್ ವಿಡಿಯೋ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಈಗ ಏನ್ ತೋರ್ಸದ್ನಲ್ವಾ, ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ಬೈ ಮಾಡಿದ್ರೆ 5,000. ಅದು 6th SEM ಸ್ಟೂಡೆಂಟ್ ಮಾತ್ರನೇ.
5,000 ಸ್ಟೂಡೆಂಟ್ಸು ಇದನ್ನ ಮಾಡಿದ್ದಾರೆ, ಬೈ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ. ಮತ್ತೆ 15,000 ಸ್ಟೂಡೆಂಟ್ಸು ನಮ್ಮ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಅಲ್ಲೇ ಡೈರೆಕ್ಟ್ ಚೆಕ್ ಮಾಡಿದ್ದಾರೆ. ಓಕೆನಾ? ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ಚೆಕ್ ಮಾಡಿ ನಮ್ಮ ವೆಬ್ಸೈಟ್ ಹಿಸ್ಟ್ರಿನ ಗೂಗಲಲ್ಲಿ ಹೋಗ್ಬಿಟ್ಟು. ಸೊ ಬ್ಯಾಡ್ ಕಮೆಂಟು ಮತ್ತೆ ಕಂಪ್ಯಾರಿಸನ್ನು ಈ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಆದರೆ ಸಪೋರ್ಟ್ ಮಾಡಿ. ಇಲ್ವಾ, ಬೇರೆ ವೆಬ್ಸೈಟ್ ನಿಮ್ಮ ಹತ್ರ ಯಾವ್ದಾದ್ರು ನೋಟ್ಸ್ ಇದೆಯಾ, ಸೊ ಓದಿ, ಅದೇ ಬೆಟರ್ ಆಗಿರುತ್ತೆ. ಯಾವ ನೋಟ್ಸ್ ಓದ್ತಿರೋ ಅದು ಬೆಟರ್ ಆಗಿರುತ್ತೆ. ಇದು ಯಾವ ಕಂಟೆಂಟ್ ನೀವು ಓದ್ತಾ ಇರ್ತಾರೋ ಸೊ ಇದಕ್ಕಿಂತ ಅದು ಬೆಟರ್ ಆಗೇ ಆಗಿರುತ್ತೆ ನೀವು ಓದ್ತಿದ್ರಂದ್ರೆ. ಓಕೆನಾ? ಸೊ ಈ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.